ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಇವತ್ತು ಮತ್ತೆ ತಮ್ಮ ಎದುರುಗಡೆ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡಿದ್ದೀವಿ. ಸ್ವಾತಂತ್ರ್ಯೋತ್ಸವವನ್ನು ನಾವು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅಥವಾ ಹಲವಾರು ಕಚೇರಿಗಳಲ್ಲಿ ಹೋಗೋದ್ರ ಮೂಲಕ ಧ್ವಜಾರೋಹಣಕ್ಕೆ ನಾವು ಉಪಸ್ಥಿತವಾಗಿ ನಮ್ಮ ಭಾರತದ ಧ್ವಜಕ್ಕೆ ನಾವು ಗೌರವವನ್ನು ಸೂಚಿಸಿ ವಂದೇ ಮಾತರಂ ಮತ್ತು ಜನಗಣಮನ ಎನ್ನುವ ಹಾಡನ್ನು ಹಾಡಿ ಅತ್ಯಂತ ಎದೆಯುಬ್ಬಿಸಿ ನಾವು ಒಂದು ರಾಷ್ಟ್ರ ಬಾವುಟಕ್ಕೆ ಒಂದು ಸಲ್ಯೂಟನ್ನು ಸಲ್ಲಿಸಿ ಇವತ್ತು ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಇದು ಅತ್ಯಂತ ಖುಷಿಯ ಸಮಾಚಾರ. ಅದೇ ಥರ ಪ್ರತಿ ವರ್ಷವೂ ಕೂಡ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಹೊಸ ಉತ್ಸಾಹ ಬರಲಿ, ನಮ್ಮ ದೇಶ ಸಮೃದ್ಧವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇವತ್ತಿನ ಒಂದು ಹೊಸ ವಿಚಾರ, ಅತ್ಯಂತ ಗಹನವಾದಂಥ ವಿಚಾರ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಯುವಶಕ್ತಿಯೇ ರಾಷ್ಟ್ರಶಕ್ತಿ ಅಂತ. ಯುವಶಕ್ತಿಯೇ ರಾಷ್ಟ್ರಶಕ್ತಿ ಈ ವಿಚಾರವಾಗಿ ಹಲವಾರು ಸಾಕಷ್ಟು ವಿಷಯಗಳ ಬಗ್ಗೆ, ಸಾಕಷ್ಟು ವಿಷಯದಲ್ಲಿ ದೊಡ್ಡ ಸಾಧಕರೆಲ್ಲರೂ ಮಾತಾಡಿದಂಥ ವಿಚಾರ ಈ ಯುವಶಕ್ತಿಯೇ ರಾಷ್ಟ್ರಶಕ್ತಿ ಅನ್ನೋದ್ರ ಬಗ್ಗೆ. ಆತ್ಮೀಯರ ನಾವು ಬಹಳಷ್ಟು ಗಮನಿಸಬೇಕು ಈ ವಿಚಾರದ ಬಗ್ಗೆ. ಯಾಕಂತಂದರೆ ಇಂದಿನ ಯುವಕರೇ ನಾಳಿನ ನಾಯಕರು ಅಂತ ಹೇಳಿದ್ದಾರೆ. ಇಂದಿನ ಯುವಕರೇ ಮುಂದಿನ ಭಾರತದ ನಿರ್ಮಾತೃ, ದೇಶದ ಒಂದು ನಿರ್ಮಾತೃಗಳು ಅಂತಲೂ ಹೇಳಿದ್ದಾರೆ. ಯುವಕರ ಕೈಯಲ್ಲಿ ಏನೆಲ್ಲ ಇದೆ. ಆದರೆ ಒಂದು ವ್ಯಥೆ ಪಡುವ ವಿಚಾರ ಏನಂದ್ರೆ ಬಂಧುಗಳೇ, ಇಂದಿನ ಯುವಕರಲ್ಲಿ ಭಾಳಷ್ಟು ಜನರಲ್ಲಿ ಅವರ ಒಂದು ಮೂಢನಂಬಿಕೆ ಮತ್ತು ಪ್ರಚೋದನಾತ್ಮಕವಾದಂಥ ಹಲವಾರು ವಿಚಾರಗಳಿಂದ ನಮ್ಮ ಯುವಕರು ಇವತ್ತು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಒಂದು ಕಳಕಳಿ ಕೂಡ ನನಗೆ ಆಗ್ತಾ ಇದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆತ್ಮೀಯರೇ, ಯುವಕರು ಮನಸ್ಸು ಮಾಡಿದರೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಯಶಸ್ಸನ್ನು ಪಡಿಬಹುದು, ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿಬಹುದು, ಇದೇ ರಾಜಕೀಯ ವಿಚಾರದಲ್ಲಿನೇ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು. ಕಂಪ್ಯೂಟರ್ ಯುಗ ಇದೆ. ಇದು ಕಂಪ್ಯೂಟರ್ ಯುಗದಲ್ಲಿ AI ತಂತ್ರಜ್ಞಾನ ಬಂದಿದೆ, ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡಿಬಹುದು. ಆದರೆ ಇದನ್ನೆಲ್ಲ ಬಿಟ್ಟು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಿರ್ತಕ್ಕಂಥ ಸಾಕಷ್ಟು ಯುವಕರನ್ನು ನಾನು ನೋಡ್ತಾ ಇದ್ದೀನಿ. ಪ್ರತಿನಿತ್ಯ ಒಂದು ಸುದ್ದಿವಾಹಿನಿಯಲ್ಲಿ ನೋಡ್ತಾ ಇದ್ದಾಗ ಜಂಜಡ್ಡ ಅಂತೇಳಿ ಏನೋ ಒಂದು ಮಾಡಿ ಯುವಕರು ಸಂಪೂರ್ಣವಾದಂಥ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಬಹಳ ಆಘಾತಕಾರಿ ವಿಚಾರ ಅನ್ನಿಸ್ತಾ ಇದೆ ಬಂಧುಗಳೇ. ಯುವಕರು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಹುದು. ನೋಡಿ, ಮೊನ್ನೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಲವಾರು ರಾಕೆಟ್ಗಳನ್ನು ಕಂಡುಹಿಡಿದಂಥ ಯುವಕರು ಕೂಡ ಇದ್ದಾರೆ. ವಿದೇಶಕ್ಕೆ ಹೋಗಿ ದೊಡ್ಡ ಕ್ರೀಡೆಯಲ್ಲಿ ಪದಕಗಳನ್ನು ಗೆದ್ದಂಥ ಯುವತಿಯರೂ ಇದ್ದಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ರಾಜಕೀಯದಲ್ಲಿ ಬಂದು ಹೆಸರು ಮಾಡಿದಂಥ ನಾಯಕರುಗಳು ಕೂಡ ಇದ್ದಾರೆ. ಆ ನಾಯಕರ ಬಗ್ಗೆ ನಾನು ಹೇಳಲ್ಲ, ಅವರ ಹೆಸರು ಇಲ್ಲಿ ಅಪ್ರಸ್ತುತ. ಬೇಡವಾದ ವಿಷಯಗಳ ಪ್ರೇರಣೆಯಿಂದ ನಮ್ಮ ವಿದ್ಯಾರ್ಥಿಗಳು ಈಗೇನು ಮಾಡ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ. ಅದೇ ಥರ ಪ್ರಚೋದನಾತ್ಮಕ ವಿಷಯಗಳಿಂದ ಅವರು ದೂರಿದ್ದಷ್ಟು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ನೋಡ್ತೀರಲ್ಲ ನೀವೀಗ, TV ಆನ್ ಮಾಡಿದ ತಕ್ಷಣ ಬರೋದೇ ಅದೇ ಸುದ್ದಿನೇ. ಮೊದಲು ಅಲ್ಲಿ ಹಂಗೆ ಮಾಡಿದರು, ಇಲ್ಲಿ ಹಿಂಗೆ ಮಾಡಿದರು, ಯಾವುದ್ಯಾವುದೋ ಥರದ ಒಂದು ಕೆಟ್ಟ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಇಂದಿನ ಯುವತಿಯರು ದಾರಿ ತಪ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು? ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಅವರ ಅಜ್ಞಾನ. ಅವರಿಗೆ ದಾರಿ ತಪ್ಪೋಕ್ಕೆ ಯಾರೋ ಒಂದು ಪ್ರಚೋದನಾತ್ಮಕವಾದಂಥ ವಿಷಯಗಳನ್ನು ಅವರ ತಲೆಯಲ್ಲಿ ತುಂಬಿ, ಈಗ ಬ್ರೈನ್ ವಾಶ್ ಅಂತ ಹೇಳ್ತೀವಿ, ಆ ಥರ ಮಾಡಿ ಅವರನ್ನು
ಅವರನ್ನು ಅಡ್ಡ ದಾರಿಗೆ ಹಚ್ಚಿ ತಾವು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದು ಜನರ ಬಹಳ ಇದ್ದಾರೆ. ಅವರ ಮಾತುಗಳನ್ನು ಕೇಳಿ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ. ಬಂಧುಗಳೇ, ಇದರಿಂದ ಯಾರಿಗೆ ತೊಂದರೆ ಇದೆ? ದಾರಿ ತಪ್ಪಿದ ಯುವಕರ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗ್ತದೆ. ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಅವರ ಕುಟುಂಬವನ್ನು ಎಲ್ಲರೂ ಸಹಿತ ಒಂದು ಸಂಶಯಾತ್ಮಕ ದೃಷ್ಟಿಯಿಂದ ನೋಡುವಂತಾಗ್ತದೆ. ತನ್ನ ವೈಯಕ್ತಿಕ ಜೀವನದಲ್ಲಿ ಅವನು ಬರೀ ತೊಂದರೆಗಳನ್ನೇ ಅನುಭವಿಸ್ಬೇಕಾಗ್ತದೆ. ಇಷ್ಟೆಲ್ಲ ಒಂದು ತೊಂದರೆಗಳನ್ನು ಅನುಭವಿಸಿದಂಥ ಯುವಕ ಮತ್ತೆ ಒಂದು ಕೆಟ್ಟ ಹೆಸರನ್ನು ಕೂಡ ಪಡಿತಾನೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಬಂಧುಗಳೇ ಅಂತ ನಾನು ತಮ್ಮೆಲ್ಲರ ಜೊತೆಗೆ ಕೇಳ್ಕೊಳ್ತಾ ಇದ್ದೀನಿ. ಇಂಥ ಯುವಕರಿಗೆ ಸರಿ ದಾರಿ ತರೋದಕ್ಕೆ ಸಾಕಷ್ಟು ಹೇಳಿರ್ತಾರೆ. ಮನೆಯವರು ಯಾರೂ ನೀನು ಈ ಥರ ಮಾಡಂತ ಹೇಳಿರಂಗಿಲ್ಲ. ಆದರೂ ಸಹಿತ ಆ ಯುವಕರು ಒಂದು ವಿಚಾರ ಮಾಡುವಂಥ ಶಕ್ತಿಯನ್ನು ಕಳೆದುಕೊಂಡು ಬೇರೆ ಏನೋ ಒಂದು ಲಾಲಸೆಗೆ ಬೇರೆಯವರ ವಿಚ್ಛಿದ್ರಕಾರಿ ವ್ಯಕ್ತಿಗಳ ಮನಸ್ಥಿತಿ ಹೊಂದಿದಂಥ ವ್ಯಕ್ತಿಗಳ ಮಾತನ್ನು ಕೇಳಿ ಇಂದಿನ ಯುವಕರು ಏನಾಗ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ. ನೋಡಿ, ಅತ್ಯುನ್ನತವಾದ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡುವುದು, ವಿಚ್ಛಿದ್ರಕಾರಿ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ಕೆಟ್ಟ ಕೆಲಸಗಳಲ್ಲಿ ಭಾಗವಹಿಸೋದು, ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಯುವಕರು ತಮ್ಮ ಜೀವನವನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಯುವಕರಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಇಚ್ಛೆಯನ್ನು ಅವರು ತೆಗೆದುಕೋಬೇಕು. ಇಲ್ಲ, ನಾನು ನನ್ನ ದೇಶಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಕ್ರೀಡಾ ಕ್ಷೇತ್ರದಲ್ಲಿ ನಾನು ಮಿಂಚಬೇಕು, ಸೈಂಟಿಸ್ಟ್ ಆಗಬೇಕು, ಆನಂತರ ಪೊಲಿಟಿಷಿಯನ್ ಆಗಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪದವಿಗಳನ್ನು ಪಡೆದುಕೊಳ್ಬೇಕು. ಈ ದೃಷ್ಟಿಯಿಂದ ಅವರು ತಮ್ಮ ಸಮಯವನ್ನು ವ್ಯಯ ಮಾಡ್ತಾ ಇದ್ರೆ ಆ ಯುವಕ ಎಂದಿಗೂ ದಾರಿ ತಪ್ಪೋಕೆ ಸಾಧ್ಯ ಇಲ್ಲ. ಇದಕ್ಕೆ ಉದಾಹರಣೆ ಸಾಕಷ್ಟಿದೆ, ಹಲವಾರು ಇದ್ದಾರೆ. ಅವರ ಒಂದು ಯುವ ವಯಸ್ಸಿನಲ್ಲಿ ಏನೂ ಸಾಧನಗಳು ಸಿಗದೇನೆ ಅವರು ಕಷ್ಟಪಟ್ಟು ಓದಿ ಮೇಲ್ ಬಂದು ಒಂದು ಯಶಸ್ಸಿನ ಉತ್ತುಂಗದಲ್ಲಿದ್ದಂಥ ವ್ಯಕ್ತಿಗಳಿದ್ದಾರೆ. ಅವ್ರನ್ನಾದ್ರೂ ನೋಡಿ ನಾವು ಕಲಿಬೇಕಲ್ಲ. ಆ ಕಾರಣದಿಂದಲೇ ಇಂದಿನ ಯುವಕ ನಾಳಿನ ಸತ್ಪ್ರಜೆ ಅಂತ ಹೇಳ್ತಾರೆ. ಆನಂತರ ಯುವ ಶಕ್ತಿಯೇ ರಾಷ್ಟ್ರಶಕ್ತಿ. ಒಬ್ಬ ಯುವಕ ಸಾಧನೆ ಮಾಡಿದ ಯುವಕ ಅನ್ನಂತಂದರೆ ಅವನಿಗೆ ರಾಷ್ಟ್ರಕ್ಕೆ ಒಂದು ಭದ್ರ ಒಂದು ಕಂಬ ಇದ್ದಂತೆ. ಅಂಥ ಹಲವಾರು ಯುವಕರು ತಯಾರಾದಂತಂದರೆ ಭಾರತ ದೇಶ ಇನ್ನೂ ಹೆಚ್ಚಿನ ಒಂದು ಗರಿಮೆಯನ್ನು ಗಳಿಸೋಕ್ಕೆ ಸಾಧ್ಯ ಇದೆ ಅಂತ ಇದು ನನ್ನ ವೈಯಕ್ತಿಕ ಅನಿಸಿಕೆ. ಬೇಡವಾದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ವ್ಯಯಿಸ್ತಾ ಎಲ್ಲರಿಗೂ ಆ ವ್ಯಕ್ತಿ ಬೇಡವಾಗಿ ಕೊನೆಗೊಂದು ದಿವಸ ಅವನ ಅಂತ್ಯ ಹೇಗಾಗ್ತದೆ ಅಂತಂತಂದರೆ ಯಾರಿಗೂ ಬೇಡಾದಂಥ ವ್ಯಕ್ತಿ ಅಲ್ಲೇ ಬಿದ್ದು ಹಾಳಾಗಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಸಮಾಜ ಬರ್ತದೆ. ಅಂಥ ಒಂದು ದುಸ್ಥಿತಿಯಲ್ಲಿ ನಮ್ಮ ಯುವಕರು ಹೋಗೋದು ಬೇಡ. ಅವರೆಲ್ಲರೂ ಸುಸ್ಥಿತಿಯಲ್ಲಿ ಹೋಗಿ ಒಳ್ಳೆಯ ದಾರಿಯನ್ನು ಕಂಡುಕೊಂಡು ಒಳ್ಳೆಯ ಯಶಸ್ಸನ್ನು ಎಲ್ಲ ಯುವಕರು ಪಡೀಲಿ ಮತ್ತು ಆದರ್ಶ ವ್ಯಕ್ತಿಗಳ ಒಂದು ದಾರಿಯಲ್ಲಿ ಅವರು ಕೂಡ ನಡೆದು ಎಲ್ಲ ಯುವಕರು ಕೂಡ ಒಂದು ಆದರ್ಶ ವ್ಯಕ್ತಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈಗ ಮಾತಾಡಿದ ಎಲ್ಲ ವಿಚಾರಗಳು ನನ್ನ ವೈಯಕ್ತಿಕ ವಿಚಾರಗಳು. ಆ ಕಾರಣದಿಂದ ನಮ್ಮ ಯುವಕರಿಗೆ ನಾನು ಬುದ್ಧಿ ಹೇಳೋಷ್ಟು ದೊಡ್ಡವನಲ್ಲ. ಆದರೆ ಈಗ ನೋಡ್ತಕ್ಕಂಥ ಪರಿಸ್ಥಿತಿಯಿಂದ ಮನನೊಂದು ನಾನು ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯುವಕರೇ ನೋಡಿ, ಹೇಳಿದ್ದಾರೆ ಹೇಳಿ ಎದ್ದೇಳಿ ಅಂಥ ವಾಕ್ಯಗಳನ್ನು ನೀವು ಒಂದು ಫಾಲೋ ಮಾಡಿ ನಿಮ್ಮ ಜೀವನ ಕೂಡ ಒಂದು ಉತ್ತಮವಾದ ಉತ್ತುಂಗದ ಶಿಖರದಲ್ಲಿ ನೀವೆಲ್ಲ ಯುವಕರು ಕಾಣ್ತಾ ಇರಲಿ. ಭಾರತ ದೇಶದ ಮುಕುಟದಲ್ಲಿ ನೀವು ಒಂದು ಮಣಿಗಳಾಗ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಯುವಕರಿಗೆ ಯಾವುದೇ ಒಂದು ದುರಭ್ಯಾಸ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಬೇಡಿ, ನಿಮ್ಮ ಜೀವನ ಕೂಡ ಹಸನ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಈ ಯುವಕರಿಗೆ ಈ ಏನಾದರೂ ಕ್ಲಿಪ್ ನೋಡುವಷ್ಟು ಸಮಯ ಸಿಕ್ಕಿತ್ತಂತಂದರೆ ದಯವಿಟ್ಟು ಈ ಕ್ಲಿಪ್ಪನ್ನು ನೋಡಿ ಮತ್ತು ಒಳ್ಳೆಯ ವಿಚಾರಗಳಿತ್ತಂದರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ
ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಮಾಡಿದ ಕ್ಲಿಪ್ಪಲ್ಲಿ ಏನಾದರೂ ತಪ್ಪುಗಳು ಇದ್ದು ಅಂತಂದರೆ ಯಾವುದೇ ಹೆಸಿಟೇಟ್ ಮಾಡ್ಕೊಳ್ಳಾರ್ದೇ ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ಫೋನ್ ಮಾಡಿ ಕೂಡ ನೀವು ಇಂಥಲ್ಲಿ ತಪ್ಪು ಮಾತಾಡಿದ್ರಿ ಇದನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.